ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಟ್ಯೂಷನ್ ಬ್ಲಾಗ್. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನಾನು ಟ್ಯೂಷನ್ ಮಾಡ್ತೀನಿ. ಸೊ ನನ್ನ ಟ್ಯೂಷನ್ ಸ್ಟಾರ್ಟ್ ಆಗೋದು 5:30ಇಂದ. ಸೊ 5:30ಗೆ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ 7:30 ತನಕ ಟ್ಯೂಷನ್ನ ಮಾಡ್ತೀನಿ. 2 ಅವರ್ಸ್ ಟ್ಯೂಷನ್ ಮಾಡ್ತೀನಿ. ಸೊ ಇವತ್ತು ನಿಮ್ಗೆಲ್ರಿಗೂ ನಾನು ಟ್ಯೂಷನ್ ಬ್ಲಾಗ್ನ ತೋರಿಸೋಣ ಅಂದ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ಸೊ ಫಸ್ಟು 5:30ಗೆ ಟ್ಯೂಷನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಮಕ್ಕಳು ಬಂದಂಗೆ ಎಲ್ರಿಗೂ ಟ್ಯೂಷನ್ ಬುಕ್ಕಲ್ಲಿ ಡೇಟ್ನ ಹಾಕ್ಕೊಟ್ಟು, ಹಾಗೆಯೇ ಈಗ ನೋಡಿದ್ರೆ ಎಫೆಕ್ಟು ಟೆಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ ಟ್ಯೂಷನ್ ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಜನರಲ್ ನಾಲೆಜ್ ಇತ್ತು. ಸೊ ಅದಕ್ಕೆ ನಾನು ಕಂಪ್ಯೂಟರ್ನ ಮಾಡಿಸೋಣ ಅಂದ್ಬಿಟ್ಟು ಎಲ್ರಿಗೂ ಡೇಟ್ಸ್ನ ಹಾಕಿ ಕಂಪ್ಯೂಟರ್ ಮಾಡೋಕ್ಕೆ ಅಂದ್ಬಿಟ್ಟು ಬುಕ್ಸ್ನ ಕೊಡ್ತಾ ಹೋದೆ. ABCD ಬೇಗ ಬರ್ಕೋರ್ಬೇಕು. ನೀನು ಬೇಗ ಬರೆದ್ರೆ ಚಾಕ್ಲೇಟ್ ಕೊಡ್ತೀನಿ, ಆಯಿತಾ? ಫಾಸ್ಟಾಗಿ ಬರೀತೀಯಾ? ಬೇಗ. ನೋಡಿದ್ರಲ್ಲ ಹೆಂಗೆ ನಾನು ಟ್ಯೂಷನ್ ಮಕ್ಳಿಗೆ ನೈಸ್ ಮಾಡಬೇಕು ಅಂತ. ಇಲ್ಲಾಂದರೆ ಮಕ್ಕಳು ಬರೆಯಲ್ಲ ಗೈಸ್. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಏನಾದರೂ ಒಂದು ಹೇಳಿದ್ರೆ ಅವರು ಚಾಕ್ಲೇಟಾದ್ರು ಸಿಗುತ್ತೆ ಅನ್ನೋ ಕಾರಣಕ್ಕೆ ಫಾಸ್ಟಾಗಿ ಬರೀತಾರೆ. ಸೊ ಈ ಥರ ಹೇಳ್ತೀನಿ. ನೋಡಿ ಗೈಸ್, ಇವಳೇ ನಮ್ಮ ಟ್ಯೂಷನಲ್ಲಿ ಕಾಮಿಡಿ ಪೀಸು. ತುಂಬಾ ಕಾಮಿಡಿ ಮಾಡೋಳು ಇವಳೇ. ಸೊ ಇವಳಿಗೆ ನಾನು ಬರ್ಸೋದಕ್ಕೆ ಸಾಕಾಗೋಯ್ತದೆ ನೋಡಿ. ಆ ಥರನೇ ಏನಿದು ನೋಡಿ ಗೈಸ್, ಹೇಗೆ ನೋಡ್ತಾಳೆ ನೋಡಿ. ಮೆಲ್ಲಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹಂಗಂಗೆ ಮೆಲ್ಲಕ್ಕೆ ನೋಡ್ತಾಳೆ, ಬರೀತಾಳೆ. ಆ ಪಕ್ಕದಲ್ಲಿರೋದು ಅವ್ರ ಅಕ್ಕ ಗೈಸ್. How many generations are there in a program language? 5. PC full form? Personal computer. The latest and trending technology is dash. Artificial ಇಂಟೆಲಿಜೆನ್ಸ್. ಎಲ್ಲರೂ ಸ್ಪೆಲ್ಲಿಂಗ್ನ ತಪ್ಪು ಮಾಡಿದ್ದೀರಲ್ಲ ಇದು. ಬೇರೆಯವ್ರು ಹೇಗೆ ಟ್ಯೂಷನ್ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನಾನು ತಗೊಳ್ಳೋ ಫೀಸ್ಗೆ ಯಾವತ್ತೂ ನಿಯತ್ತಾಗಿರ್ತೀನಿ ಗೈಸ್. ಅವ್ರು ಎಷ್ಟೇ ಫೀಸ್ ಕೊಟ್ಟರು ನಾನು ಟ್ಯೂಷನ್ ಬಂದಮೇಲೆ ಆ ಮಕ್ಕಳು 1-2 ಅಕ್ಷರನಾದ್ರು ಕಲ್ತು ಹೋಗಲೇಬೇಕು. ಪೇರೆಂಟ್ಸ್ ಇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ಡೈಲಿ ಏನಿರ್ತದೆ ಬುಕ್ಕು ಅದನ್ನ ಓದೇ ಕಳಿಸೋದು. ಬಂದಿದ್ದಕ್ಕೆ 1-2 ಅಕ್ಷರನಾದರೂ ಕಲ್ತು ಅವ್ರು ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಓದಿಸೇ ಕಳಿಸ್ತೀನಿ ಮಕ್ಕಳಿಗೆ, ಏನೇ ಆದ್ರೂ ಬಿಡಲ್ಲ. ಮತ್ತು ಇನ್ನೊಂದು ಏನಪ್ಪ ನಮ್ಮ ಟ್ಯೂಷನ್ ಅಡ್ವಾಂಟೇಜ್ ಅಪ್ಪ ಅಂತ ಹೇಳಿದ್ರೆ, ನಮ್ಮ ಟ್ಯೂಷನಲ್ಲಿ ನಾನು ವೀಕ್ಲಿ ಒನ್ಸು ಟ್ಯೂಷನಲ್ಲಿ ಟೆಸ್ಟ್ ಕೊಡ್ತಾ ಹೋಗ್ತೀನಿ. ಅಂದರೆ ಎವ್ರಿ ಸ್ಯಾಟರ್ಡೆ ಸ್ವತಃ ನಾನೇ ಕೈಯಿಂದ ಬರೆದು ಟೆಸ್ಟ್ ಪೇಪರ್ಸ್ನ ರೆಡಿ ಮಾಡ್ತೀನಿ. ಒಂದೊಂದು ಈಚ್ ಮಕ್ಳದ್ದು ರೆಡಿ ಮಾಡ್ತೀನಿ ಪೇಪರ್ಸ್ನ. ಆ ಮಕ್ಳಿಗೆ ಯಾವುದೇ ರೀತಿ ಇಂಥದ್ದೇ ಕೊಡ್ತೀನಿ ಅಂತ ಹೇಳಲ್ಲ. ಒಂದು ಸಬ್ಜೆಕ್ಟ್ ರೆಡಿಯಾಗಿ ಬರ್ತೀನಿ ಅಂದರೆ ಆ ಸಬ್ಜೆಕ್ಟ್ ಕ್ವಶನ್ ಪೇಪರ್ನ ನಾನೇ ಕೈಯಾರೆ ಅಷ್ಟು ಮಕ್ಳದ್ದು ಪೇಪರ್ನ ನಾನೇ ಬರೆದು ಶನಿವಾರ ಸೇಮು ಸ್ಕೂಲ್ಗಳಲ್ಲಿ ಯಾವ ರೀತಿ ಟೆಸ್ಟ್ ನಡೆಯುತ್ತೋ ಅದೇ ರೀತಿ ನಾನು ಟೆಸ್ಟ್ನ ಕೊಟ್ಟು ಪೇಪರ್ನ ಕರೆಕ್ಷನ್ ಮಾಡ್ತೀನಿ. ಆ ಪೇಪರಲ್ಲಿ ಯಾರ್ದು ಹೈಯೆಸ್ಟ್ ಸ್ಕೋರ್ ಬರುತ್ತೋ ಆ ಮಕ್ಕಳಿಗೆ ಟ್ಯೂಷನಲ್ಲಿ ಲೀಡರ್ ಅಂತ ಮಾಡ್ತೀನಿ. ಅದೇ ರೀತಿ ಆ ಟ್ಯೂಷನಲ್ಲಿ ಲೀಡರ್ ಏನಾಗಿರ್ತಾರೆ, ಅವರು ಟ್ಯೂಷನಲ್ಲಿ ಮಾತಾಡದೇ ಇರೋ ಹಾಗೆ ನೋಡ್ಕೋತಾರೆ. ಅವರು ನೇಮ್ಸ್ನ ಬರೀತಾರೆ. ಜೊತೆಗೆ ಟ್ಯೂಷನ್ ಲೀಡರ್ ಆಗಬೇಕಲ್ಲ ಅಂತ ಮಕ್ಕಳು ಏನು ಮಾಡ್ತಾರೆ, ಕಾಂಪಿಟೇಷನಲ್ಲಿ ಓದ್ತಾ ಹೋಗ್ತಾರೆ. ಟ್ಯೂಷನ್ ಮಕ್ಳಿಗೆ ಅದೇ ಜಾಸ್ತಿ, ಏನೋ ನಾನು ಲೀಡರ್ ಆಗಬೇಕು, ನೆಕ್ಸ್ಟ್ ನಾನು ಲೀಡರ್ ಆಗಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಓದ್ತಾರೆ ಅನ್ನೋ ಒಂದು ಅಡ್ವಾಂಟೇಜಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಟ್ಯೂಷನಲ್ಲಿ ಟೆಸ್ಟ್ ಮಾಡಿ ಲೀಡರ್ ಮಾಡ್ತೀನಿ. ಸೊ ಆ ಟೆಸ್ಟ್ ಕೊಡೋದ್ರಿಂದ ಮಕ್ಕಳಲ್ಲಿ ಏನು ಇಂಪ್ರೂವ್ಮೆಂಟ್ ಇದೆ, ಏನು ಫಾಲ್ಟ್ ಇದೆ ಮಕ್ಕಳಲ್ಲಿ ಅನ್ನೋದನ್ನ ನಾನು ಕಂಡುಹಿಡಿದು ಅದನ್ನು ಜಾಸ್ತಿ ಒತ್ತು ಕೊಟ್ಟು ಓದಿಸ್ತಾ ಹೋಗ್ತೀನಿ. ಸೊ ಸ್ಯಾಟರ್ಡೆ ಏನಿರುತ್ತೆ ಅಂದರೆ ಬರೀ ಟೆಸ್ಟ್ ಇರುತ್ತೆ. 1 ಅವರ್ ಟೆಸ್ಟ್ ಆದಮೇಲೆ ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ. ಯಾವ ಡೇ ಫ್ರೀ ಇರುತ್ತೆ ಮಕ್ಕಳಲ್ಲಿ, ಯಾರು ಬೇಗ ಎಲ್ಲರೂ ಬೇಗ ಮುಗಿಸಿದ ದಿನ ಯಾವ್ದಾದ್ರು ಒಂದು ದಿನ ಏನಾದ್ರು ಒಂದು ಆ್ಯಕ್ಟಿವಿಟಿನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಪಿಕ್ ಆ್ಯಂಡ್ ಸ್ಪೀಚ್ ಆಗಿರ್ಬೋದು. ಯಾವುದಾದ್ರೂ ಒಂದು ಪಿಕ್ ಆ್ಯಂಡ್ ಸ್ಪೀಚ್ ಅನ್ನೋ ಒಂದು ಶೀಟಲ್ಲಿ ಏನಾದರೂ ಒಂದು ಟಾಪಿಕ್ನ ಬರ್ದಾಕ್ತೀನಿ. ಆ ಟಾಪಿಕಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಮಕ್ಕಳು ಮಾತಾಡೋವಂಥದ್ದಾಗಿರ್ಬೋದು. ಮಕ್ಕಳಲ್ಲಿ ಸ್ಟೇಜ್ ಫಿಯರ್ ಅನ್ನೋದು ಕಡಿಮೆ ಆಗೋಕ್ಕೋಸ್ಕರ ಆ ಥರ ಮಾಡ್ತೀನಿ. ಜೊತೆಗೆ ಏನಾದರೂ ಒಂದೊಂದು ಗೇಮ್ಸ್ನ ಆಡಿಸೋದು. ಚಿಕ್ಕ ಮಕ್ಕಳು ಎನಿ ಟೈಮ್ ಓದೋದ್ರಲ್ಲೇ ಇರಬಾರ್ದು. ಸೊ ಓದೋದ್ರ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸಲ್ಲೂ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಇರಬೇಕು ಅಂತ ಹೇಳಿ ಏನಾದರೂ ಒಂದು ಅವ್ರ ಟ್ಯಾಲೆಂಟ್ನ ಹೊರಗಡೆ ಹಾಕೋಕ್ಕೋಸ್ಕರ ಬೇಗ ಮುಗ್ದಿದ್ದ ದಿನ ನಾನು ಏನು ಮಾಡ್ತೀನಿ ಅಂದರೆ ಒಂದು ಆ್ಯಕ್ಟಿವಿಟಿನ ಇಟ್ಟು ಒಂದೊಂದು ಗೇಮ್ಸ್ನ ಆಡಿಸ್ತಾ ಹೋಗ್ತೀನಿ. ಸೊ ಇದರಿಂದ ಜೊತೆಗೆ ಡಿಸಿಪ್ಲಿನು ಸಹ ಅಷ್ಟೇ ಮುಖ್ಯ ಟ್ಯೂಷನಲ್ಲಿ. ಸೊ ಅದರಿಂದ ನಾನು ಡೈಲಿ ಫೇಸ್ ವಾಶ್ ಮಾಡಿ ನೀಟಾಗಿ ಕುಂಕುಮನ ಹಾಕ್ಕೊಂಡು ಕೈಕಾಲು ಮುಖನೆಲ್ಲ ತೊಳ್ಕೊಂಡು ನೇಲ್ಸ್ನೆಲ್ಲ ಕಟ್ ಮಾಡಿ ಬರಬೇಕು ಅಂತ ಹೇಳ್ತೀನಿ. ವೀಕ್ಲಿ ಒನ್ಸ್ ನೇಲ್ಸು ಸಹ ಚೆಕ್ ಮಾಡ್ತೀನಿ ಟ್ಯೂಷನ್ ಮಕ್ಕಳಲ್ಲಿ. ಜೊತೆಗೆ ಗೇಟಿಂದ ಒಳಗಡೆ ನಾನು ಸ್ಯಾಂಡಲ್ಸ್ನ ಬಿಡೋಕೆ ಹೇಳಿದ್ದೀನಿ ನಮ್ಮ ಟ್ಯೂಷನ್ ಮಕ್ಕಳಿಗೆ. ಸ್ಯಾಂಡಲ್ಸ್ ಬಿಡೋದ್ರಲ್ಲೂ ಒಂದು ಡಿಸಿಪ್ಲಿನ್ ಇರುತ್ತೆ. ಸೊ ಎಲ್ರಿಗೂ ನೀಟಾಗಿ ಒಬ್ಬರು ಬಿಟ್ಟಾದಮೇಲೆ ಅದ್ರ ಪಕ್ಕ ನೀಟಾಗಿ ಜೋಡಿಸಿರೋ ಥರ ಇರಬೇಕು. ಮತ್ತು ಬ್ಯಾಗು ಸಹ ಅಷ್ಟೇ. ಬ್ಯಾಗು ಸಿಕ್ಕದಂಗೆ ಬಂದ ಇಟ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಅದರಲ್ಲೂ ಡಿಸಿಪ್ಲಿನ್ ಇರಲೇಬೇಕು. ಸೊ ಅದಕ್ಕೇ ಬ್ಯಾಗು ಸಹ ನೀಟಾಗಿ ಜೋಡಿಸ್ಬೇಕು. ಅದೇ ರೀತಿ ನಾನು ಅಟೆಂಡೆನ್ಸ್ ಸಹ ಮೇಂಟೈನ್ ಮಾಡಿದ್ದೀನಿ. ಯಾವ ರೀತಿ ಈಗ ಒಂದೊಂದು ದಿನ ನಾನು ಇದನ್ನು ಹೇಳ್ತೀನಿ. ಹೆಂಗಂದರೆ ಯಾರು ಅಟೆಂಡೆನ್ಸು ಒಂದು ಡೇನೂ ತಪ್ಪಿಸ್ಕೊಳ್ದೆ ಬಂದಿರ್ತಾರೆ ಅವ್ರಿಗೆ ಲೀಡರು ಸಹ ಮಾಡಿರೋದಿದೆ. ಸೊ ಹಂಗೇನಾದ್ರು ಇತ್ತು ಅಡ್ವಾಂಟೇಜು ಅಂತ ಹೇಳಿದ್ರೆ ಮಕ್ಕಳು ತಪ್ಪಿಸ್ತೇನೆ ಟ್ಯೂಷನ್ ಬರ್ತಾರೆ.
ಒಬ್ಬರು ಟೀಚರ್ ಆದವರು ತಮ್ಮ ಮಕ್ಕಳನ್ನ ಯಾವುದೇ ರೀತಿ ತಪ್ಪು ಮಾಡಿದ್ರು ಅದನ್ನು ತಾಳ್ಮೆಯಿಂದ ಸಹಿಸ್ಕೊಂಡು ಆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಬುದ್ಧಿ ಹೇಳೋದು ಒಬ್ಬರು ಟೀಚರ್ನ ಲಕ್ಷಣ. ಸೊ ಅದೇ ರೀತಿ ನಾನು ಒಳ್ಳೆಯ ಮಾತಿಂದನೇ ನಮ್ಮ ಟ್ಯೂಷನ್ ಮಕ್ಕಳಿಗೆ ಬುದ್ಧಿ ಹೇಳ್ತೀನಿ. ಅದು ಕೇಳಲಿಲ್ಲ ಅಂತ ಅಂದರೆ ಏಟು ಕೊಡಲೇಬೇಕಾಗುತ್ತೆ. ಸೊ ಮಾತು ಕೇಳದೆ ಇದ್ದಾಗ ನಾನು ಹೊಡೆದು ಸಹ ಮಾಡ್ತೀನಿ, ನಾನು ಹೊಡೆಯಲ್ಲ ಅಂತ ಹೇಳಲ್ಲ, ಹೊಡೆದೇ ಹೊಡಿತೀನಿ. ಮಕ್ಕಳು ಹೊಡೆದಾಗಲೂ ಸ್ವಲ್ಪ ಹೆದರಲೇಬೇಕು. ಅಟ್ಲೀಸ್ಟ್ ಬಾಯಲ್ಲಿ ಹೇಳಲಿಲ್ಲ ಅಂದಾಗ ಹೊಡೆದಾಗ ಹೆದರ್ಕೋತಾರೆ. ಸೊ ಅದರಿಂದ ಹೊಡೆದು ಸಹ ಎದುರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ಆಗಲೇ ಕ್ವಶನ್ ಪೇಪರ್ಸ್ನ ಕೈಯಲ್ಲಿ ಹಿಡ್ದಿರೋ ಹಾಗೆ ನಾನೇ ಸ್ವತಃ ಕ್ವಶನ್ ಪೇಪರ್ಸ್ನ ಬರೆದಿರೋದು. ಅಷ್ಟು ಮಕ್ಕಳು, ನನ್ನ ಟ್ಯೂಷನ್ ಮಕ್ಕಳು ಎಲ್ಲ ಮಕ್ಕಳದ್ದು ಕ್ವಶನ್ ಪೇಪರ್ಸ್ನ ನಾನೇ ಕೈಯಾರೆ ಬರಿತೀನಿ. ಅಷ್ಟು ಮಕ್ಕಳದ್ದು ನಾನು ಪೇಪರ್ಸ್ನ ಕರೆಕ್ಷನ್ ಮಾಡಿ ಆಗಿರ್ಬೋದು, ಕ್ವಶನ್ ಪೇಪರ್ಸ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಇಷ್ಟೆಲ್ಲ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಅದು ಒಂದೇ ಕಾರಣ. ಯಾಕಂದರೆ ನನ್ನ ನಂಬಿ ಇಷ್ಟು ಮಕ್ಕಳಿಗೆ ನಂಬಿ ನನ್ನ ಹತ್ರ ಟ್ಯೂಷನ್ ಕಳಿಸ್ತಾ ಇದ್ದಾರೆ ಅಂದರೆ ಆ ಪೇರೆಂಟ್ಸ್ನ ನಂಬಿಕೆ ಉಳಿಸ್ಕೋಬೇಕು ಅನ್ನೋದು ನನ್ನಲ್ಲಿ ಇರೋ ಅಂಥದ್ದು. ಸೊ ಅದಕ್ಕೆ ನಾನು ಟ್ಯೂಷನ್ನ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಇಲ್ಲಿ ಬಂದಿರೋ ಮಕ್ಕಳು ಯಾರೂ ಕಲ್ತಿಲ್ಲ ಅಂತ ಹೋಗಿಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗಿದೆ, ಇಲ್ಲ ನಾವು ಆಗಲ್ಲ ಅಂತ ನಮ್ಮ ಸ್ಕೂಲ್ ಟೀಚರ್ಸೇ ಕರೀತಾ ಇದ್ದಾರೆ ಅಂತ ಹೋಗಿದ್ದಾರೆ ಹೊರತು ಇಲ್ಲಿ ಓದಿಲ್ಲ. ಇಲ್ಲಿ ಬಂದು ನಿಮ್ಮ ಟ್ಯೂಷನಲ್ಲಿ ನಮ್ಮ ಮಕ್ಕಳು ಏನೂ ಓದಿಲ್ಲ ಅಂತ ಹೋಗಿಲ್ಲ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಕೊಬೋದು. ನೀವು ನೋಡ್ತಾ ಇರ್ಬೋದು, ನಾನೇ ಅವರ ಪ್ಲೇಸ್ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಮಕ್ಕಳು ಪ್ರತಿ ಒಬ್ಬರ ಹತ್ರನೂ ಹೋಗಿ ಈಚಾಗಿ ಒಂದೊಂದು ಮಗುಗೂ ಇಂಡಿವಿಜುವಲ್ ಆಗಿ ನಾನು ಕೇರ್ ತಗೊಂಡು ಅಷ್ಟೇ ನೀಟಾಗಿ ಕ್ವಶನ್ಸ್ನ ಕೇಳೋದಾಗಿರುತ್ತೆ. ಆ ಮಗು ನನ್ನ ಹತ್ರ ಬಂದು ಒಪ್ಸಿಲ್ದೇ ಇರ್ಬೋದು. ಅದಕ್ಕೋಸ್ಕರ ನಾನೇ ಹೋಗಿ ಒಂದೊಂದು ಕಾಲು ಗಂಟೆಗೂ ಹೋಗಿ ರೌಂಡ್ಸ್ ಬರ್ತೀನಿ. ಮಕ್ಳಿಗೆ ಒಬ್ಬೊಬ್ರಿಗೂ ಕ್ವಶನ್ಸ್ನ ಕೇಳ್ತಾ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕು ಅಂತ ಇದ್ದರೆ ನಾನು ಅಲ್ಲೇ ಬುಕ್ಕಲ್ಲೇ ರೌಂಡ್ ಅಪ್ ಮಾಡಿ ಅದ್ರ ಪಕ್ಕ ಬರಿತೀನಿ. ಅದನ್ನು 5 ಟೈಮ್ಸ್ ರಾಂಗ್ ಮಾಡಿರೋಂತಹ ಸ್ಪೆಲ್ಲಿಂಗ್ನ 5 ಟೈಮ್ಸ್ ಬರೆಯೋಕ್ಕೆ ಕೊಡ್ತೀನಿ. ಸೊ ಅದನ್ನ ಸ್ಪೆಲ್ಲಿಂಗ್ಸ್ನ ಪುನಃ ಕಲ್ತು ಒಪ್ಸೋಕ್ಕೆ ಕೊಡ್ತೀನಿ. ಇದೇ ರೀತಿ ಜೊತೆಗೆ ಪೂರ್ತಿ ಮುಗಿದ ಮೇಲೆ ಯಾರು ಬೇಕಾಗಿರುತ್ತೆ ಅವ್ರಿಗೆ ಟೆಕ್ಸ್ಟ್ ಬುಕ್ಸ್ನ ರೀಡ್ ಮಾಡಿಸ್ತೀನಿ. 3 ಸಬ್ಜೆಕ್ಟು, ಕನ್ನಡ, ಇಂಗ್ಲೀಷ್, ಹಿಂದಿ 3 ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ಸ್ನ ಓದಿಸೋದು ಸಹ ಮಾಡಿಸ್ತೀನಿ. ಒಬ್ಬೊಬ್ಬರು ಮಗುಗೆ ಐಡೆಂಟಿಫಿಕೇಷನ್ನೇ ಬರೋದಿಲ್ಲ. ಆಗೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದೊಂದು ಲೆಟರ್ನ, ಒಂದೊಂದು ಆಲ್ಫಾಬೆಟ್ನ ಬರೆದು ಅದರದ್ದು ಸೌಂಡ್ಸ್ ಸಹ ಹೇಳ್ಕೊಡ್ತೀನಿ. ಬೇಸಿಕ್ಕಿಂದ ಬರ್ತೀನಿ. ಆ ಮಗುಗೆ ತುಂಬ ಡಲ್ ಇದೆ, ವೀಕ್ ಇದೆ ಇನ್ನೂ ಓದೋದ್ರಲ್ಲಿ ಅಂತ ಇದ್ದಾಗ ನಾನು ಸೌಂಡ್ಸ್ ಆಗಿರ್ಬೋದು, ಆಲ್ಫಾಬೆಟಿಕ್ ಸೌಂಡ್ಸಿಂದನೂ ಸಹ ಬೇಸಿಕ್ಕಿಂದ ಮಗುಗೆ ಹೇಳ್ಕೊಡ್ತಾ ಬರ್ತೀನಿ. ನಿಮಗೆ ಮಾರುತಿ ಬಡಾವಣೆಯಲ್ಲಿ ಬಂದೂ ನಮ್ಮ ಮನೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ ಹತ್ರ ಬಂದು ಮನೆ ಅದು ಮೇಯ್ನ್ ರೋಡಲ್ಲೇ ನಮ್ಮ ಮನೆ ಇದೆ. ಬ್ಲೂ ಕಲರ್ ಬಿಲ್ಡಿಂಗು. ಅದ್ರ ಮುಂದೆನೇ ಬ್ಯಾನರ್ ಹಾಕಿದ್ದೀನಿ, ಶ್ರೀ ಮಾಂಕಾಳಮ್ಮ ಟ್ಯೂಷನ್ ಸೆಂಟರ್ ಅಂತ ಹೇಳಿ. ಮೇಲ್ಗಡೆ ಟೆರೇಸ್ ಮೇಲೆ ಬ್ಯಾನರ್ ಹಾಕಿದ್ದೀನಿ. ಅದೇ ನಮ್ಮ ಮನೆ. ನಿಮ್ಗೇನಾದರೂ ನಿಮ್ಮ ಮಕ್ಳಿಗೆ ಸೇರಿಸೋ ಇಂಟ್ರೆಸ್ಟ್ ಇದ್ದರೆ ಬಂದು ಅಲ್ಲಿ ಮನೆ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇಲ್ಲಿ ಈ ವಿಡಿಯೋ ನೋಡ್ತಾ ಇರೋಂತಹ ಯಾರ ಪೇರೆಂಟು ಅವ್ರ ಮಗುಗೆ ಟ್ಯೂಷನ್ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಇಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅಡ್ರೆಸ್ನ ಹೇಳ್ತೀನಿ, ಏನಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ. ಜೊತೆಗೆ ನಾನು ಟ್ಯೂಷನ್ ಮಾಡ್ತಾಯಿರೋ ವಿಡಿಯೋ, ನಾನು ಟ್ಯೂಷನ್ ಮಾಡೋ ರೀತಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಅಲ್ಲೇ ಒಂದು ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನ ಒಂದು ಕಮೆಂಟ್ ಹಾಕಿ.